ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ನಾವು ಭಾಳ ಸುದೀರ್ಘವಾಗಿ ಮಾತಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಅವ್ರು ಎಲ್ಲಿಯೂ ಸಹ ಸ್ಪಷ್ಟವಾದಂಥ ಈ ಒಂದು ಪರೀಕ್ಷೆ ಏನಿದೆ ಇದನ್ನು ಪುನರ್ ಪರೀಕ್ಷೆಯನ್ನು ನಾವು ಮಾಡ್ತೀವಿ, KSCಯ ಮರುಪರೀಕ್ಷೆ ಮಾಡ್ತೀವಿ ಅಥವಾ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಡ್ತೀವಿ ಅನ್ನುವಂಥ ಸ್ಪಷ್ಟ ಭರವಸೆಯನ್ನು ಕೊಟ್ಟಿಲ್ಲ. ಇದು ಸುಮಾರು ಒಂದು 2 ಲಕ್ಷ ಅದೆಲ್ಲ ಹೇಳಿದ್ರಲ್ಲ ಮಕ್ಕಳ ಒಂದು ಭವಿಷ್ಯ ಇದೆ. ಅಧ್ಯಕ್ಷರೇ, ಇವತ್ತು ಒಂದು KPSC ಆಗಲಿ ಯಾವುದೇ ಪರೀಕ್ಷೆ, ಇವತ್ತು ಪೊಲೀಸ್ ಇಲಾಖೆ ತಗೋರಿ, ಪಾಪ ಅವರು ಇಷ್ಟು ಪರಿಶ್ರಮ ಪಡ್ತಾರೆ. ಮುಂಜಾನೆ 5 ಗಂಟೆಯಿಂದ ರನ್ನಿಂಗ್ ಮಾಡೋದು. ಈಗ ನಮ್ಮ ಅರವಿಂದ್ ಬೆಲ್ಲದ್ ಹೇಳಿದ್ರಲ್ಲ, ನಮ್ಮ ಬಿಜಾಪುರನಲ್ಲಿ, ಧಾರವಾಡದಲ್ಲಿ ಅಧ್ಯಕ್ಷರೇ ಅದು ಹೇಳಿದಾರಲ್ಲ, ಮತ್ತೆ ಹೇಳಿದ್ದನ್ನು ಹೇಳ್ತೇವೆ. ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ತಾವ ಅಲ್ಲಿ ಊಟ ಮಾಡೋತ್ತ ಅಂತ ಬಡವರದಾರೆ. ಸರಿ, ಇಲ್ಲಿ ಏನಾಗಿದೆ ಅಧ್ಯಕ್ಷರೇ, ಸಲಹೆ ಕೊಟ್ಟುಬಿಡಿ, ಸಹಕಾರ ಸಲಹೆನೇ ಕೊಡ್ತಾ ಇದ್ದೀನಿ. ನಿಮ್ಮ ಸಲಹೆ ಬಿಟ್ಟು ಮತ್ತೇನೇನೇನೇನು ಮಾತಾಡ್ತಾ ಇಲ್ಲ. ಓಕೆ, ಒಂದು ಕೂಡ ಬರಲಿಲ್ಲ ಅದಕ್ಕೆ. ಇಲ್ಲ, ನೀವು ಮೇಲಿಂದ ಮೇಲೆ ಹೇಳಿದ್ಮ್ಯಾಗ ನಾವೆಲ್ಲ ನೆನಪಾರಿ ಬಿಡ್ತಾರೆ. ಓಕೆ, ಫ್ರೀ ಬಿಟ್ರೆ ಬೇಗ ಮುಗಿಸ್ತೀವಿ. ನೀವು ಫ್ರೀ ಬಿಡಬಾರ್ದು, ಇನ್ನೂ ಹೆಚ್ಚು ಮಾತಾಡ್ಲತ್ತ ನಿಮ್ಮ ಮನಸ್ಸಿನಾಗ ಇದ್ರೆ ಅದಕ್ಕೆ ನಾವೇನು ಮಾಡ್ಲಿಕ್ಕೆ. ಅದಕ್ಕೆ ಅಧ್ಯಕ್ಷರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ನಾ ಇವತ್ತು ಸಂವಿಧಾನ ಬರೆದೆ, ಕಟ್ಟ ಕಡೆಯ ಮನುಷ್ಯನಿಗೆ ನ್ಯಾಯ ಕೊಡುವಂಥದ್ದನ್ನ ನಾನು ಆತ್ಮತೃಪ್ತಿಗಾಗಿ ಇವತ್ತು ನಾ ಮಾಡಿದ್ದೇನೆ. ಆದರೆ ನನಗೊಂದು ಭಯ ಇದೆ, ನನ್ನ ಈ ಒಂದು ಸಂವಿಧಾನ ಮೂಲಕ ಅದರ ಲಾಭವನ್ನು ತೆಗೆದುಕೊಂಡಂಥ ಮುಂದಿನವರು ಅದನ್ನು ಮತ್ತೊಂದು ಬಡತನ ಇರುವಂಥ ವ್ಯಕ್ತಿಗಳಿಗೆ ವರ್ಗಾಯಿಸ್ತಾರ ಇಲ್ಲೋ ಅನ್ನೋಂಥ ಒಂದು ಸಂಶಯ ಇದೆ ಅಂತ ಹೇಳ್ತೀವಿ. ಇವತ್ತು ಯಾರು ಕಷ್ಟಪಟ್ಟು, ಯಾರು KS ಅಧಿಕಾರಿಗಳು, IAS ಅಧಿಕಾರಿಗಳು ಏನು ಟಾಟಾ ಬಿರ್ಲಾನ್ ಮಕ್ಕಳಿಲ್ಲ. ಪಾಪ ಅವರು ಒಂದು ಬಡ ಕುಟುಂಬ, ರೈತ ಕುಟುಂಬ. ಇವತ್ತು ನಾವು ನೋಡ್ತೀವಿ ಮಾಧ್ಯಮಗಳಲ್ಲಿ, ಆಟೋ ರಿಕ್ಷಾ ಹೊಡೆಯೋ ಒಬ್ಬ ಮಗ, ಒಬ್ಬ ಆಟೋ ರಿಕ್ಷಾದ ಒಬ್ಬನ ಚಾಲಕನ ಮಗ IAS ಆದ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಗಂಡನನ್ನ IPS ಮಾಡಿಸಿದ್ರು. ಇವೆಲ್ಲ ಕಥೆಗಳನ್ನು ನೋಡಿದಾಗ ಅಧ್ಯಕ್ಷರೇ, ಇವತ್ತು KPSC ಭಾಳ ಎಲ್ಲರೂ ಹೇಳಿದ್ರು, ಇವತ್ತು ಅಲ್ಲಿ ರೊಕ್ಕಿಲ್ಲಾರ್ದೇ ಯಾವ ಮೆಂಬರ್ಗಳಾಗೋದಿಲ್ಲ ಅಧ್ಯಕ್ಷರೇ. ಯಾವ ಬೇಕಾದ ಮುಖ್ಯಮಂತ್ರಿ ತಗೋರಿ, ನಾವೇನು ಇವರೇ ಸಿದ್ದರಾಮಯ್ಯನವರೇ ಮಾಡ್ಯಾರ ತಿಳೋದಿಲ್ಲ. ಅದೊಂದು ದೊಡ್ಡ ದಂಧೆ. ನಿಮ್ಗೆ ನಿಜವಾಗಿಯೂ ಬಡವರ ಬಗ್ಗೆ, ಸಮಾಜದಲ್ಲಿರೋ ಕಟ್ಟ ಕಡೆಯ ಮನುಷ್ಯನ ಬಗ್ಗೆ ಕಳಕಳಿ ಸರ್ಕಾರ ಮುಖ್ಯಮಂತ್ರಿ ಆದವ್ರಿಗೆ ಇದ್ರೆ ಆ KPSC ಚೇರ್ಮನ್ ಮತ್ತು ಮೆಂಬರ್ಗಳನ್ನ ಪ್ರಾಮಾಣಿಕ ಇದ್ದವ್ರನ್ನ ಆಯ್ಕೆ ಮಾಡಿ. ಅರೆ, ಕನ್ನಡವನ್ನ ಬೇಸಿಟ್ಕೊಂಡು ಇವರು ಪ್ರಶ್ನೆ ಪತ್ರಿಕೆ ತೆಗಿಬೇಕು. ಆ ಗೂಗಲ್ ಗೂಗಲ್ದಿಂದ ಏನ್ರ ಆ ಶಬ್ದಗಳು ನಮಗೆ ತಿಳಿದಿಲ್ಲ, ಟ್ರಾನ್ಸ್ಲೇಷನ್ ಅದನ್ನು ಓದಿಬಿಟ್ರೆ ಏನಾಗ್ತದೆ. ಇದು ವಿಧಾನಸಭೆದ ಒಂದು ಪ್ರಶ್ನೆ ಇದೆ, ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ಯಾನ್ ಓವರ್ರೈಡ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ಪಾಸಿಂಗ್ ದಿ ಬಿಲ್ ಫಾರ್ ದ ಸೆಕೆಂಡ್ ಟೈಮ್ ಅಂಡ್ ನಾಟ್ ವೈಸ್ ವರ್ಸಾ. ಇದನ್ನು ಪುಣ್ಯಾತ್ಮರು ಆ ಗೂಗಲ್ ನೋಡಿದ್ರತ್ತ, ಯಾವ ಅಧಿಕಾರಿ ನೋಡ್ದೋ, ಯಾವ ಮೆಂಬರ್ ನೋಡ್ದೋ. ವಿಧಾನಸಭೆ 2ನೇ ಬಾರಿ ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಅಧ್ಯಾರೋಹಿಸಬಹುದು. ಇದು ನಿಮ್ಮ ಕರಾವಳಿ ಒಳಗೂ ಶಬ್ದ ಕೇಳಿಲ್ಲ, ಮೈಸೂರು ಭಾಗದಾಗ ಕೇಳಿಲ್ಲ, ಮುಂಬೈ ಕರ್ನಾಟಕದಾಗ ಕೇಳಿಲ್ಲ, ಹೈದರಾಬಾದ್ ಕರ್ನಾಟಕದಾಗ ಕೇಳಿಲ್ಲ. ಇದು ಯಾವ್ದ್ರಿ ನೋಡಿ ನನಗೆ ಓದ್ಲಾಕ್ ಬರಲಾಗೈತೆ. ಓಕೆ, ಮುಂದೆ ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ. ಏನ್ರಿ ಅಧ್ಯಕ್ಷರೇ, ಇದು ಪರಿಪರೀಕ್ಷೆ ಆಗ್ಬೇಕಲ್ಲ. ಇಲ್ಲಾಂದ್ರೆ ನೀವೇನು ಹೇಳ್ತೀರಿ, ಕಟ್ಟ ಕಡೆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂತ. ಹಿಂಗಾದ್ರೆ ಮೊನ್ನೆ ಒಬ್ಬ ವಿದ್ಯಾರ್ಥಿ ನಾನು ಮಾತಾಡಿದ ಮೇಲೆ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕದ, ವರುಣ್ ಅಂತೇಳಿ ಒಬ್ಬ ಮೆಂಬರ್ ಕರೆದ್ರತ್ತ ಅವ್ರ ಮನೆಗೆ. ಅಧ್ಯಕ್ಷ ಕರೆದು AC ಪೋಸ್ಟ್ ಮಾನ್ಯ ಮುಖ್ಯಮಂತ್ರಿಗಳೇ 1,20,00,000 ಡಿಮ್ಯಾಂಡ್ ಮಾಡೋದು. ಮುಂದೆ ಪಾಪ ಕಣ್ಣೀರಾಯ್ತು, ಬರ್ದಿದ್ದಾನೆ, ನಾನು ಮೆಸೇಜ್ ನಿಮ್ಗೆ ಕಳಿಸ್ತೀನಿ. ಮುಂದೆ ಅಧ್ಯಕ್ಷರೇ ಏನು ಹೇಳೋದತ್ತ, ನನ್ನ ಕಡೆ ಸರ್ ನಾ ಬಡೋದೀನಿ, ನಾ ಎಲ್ಲಿ 1,20,00,000 ಕೊಡ್ಬೇಕಾಗ್ತದ ಅಂದಾಗ ಆ ಮೆಂಬರ್ ಏನು ಹೇಳೋದಂದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಜಾತಿಗೆ ಒಂದು ಕನ್ಯೆ ಇದೆ, ಅದು ನೀ ಲಗ್ನ ಆದರೆ ಪುಕಟ್ ಮಾಡಿ ಕೊಡ್ತೀನಿ ಅಂದ್ರೆ. ಅದಕ್ಕೂ ಒಪ್ಪದೇ ಇದ್ದಾಗ ಬರೀ 1 ಮಾರ್ಕ್ಸ್ನಲ್ಲಿ ಅವ್ನು KS ಪರೀಕ್ಷೆದಲ್ಲಿ ಅವ ಅರ್ಹತೆಯನ್ನು ಕಳ್ಕೊತಾರೆ ಅಧ್ಯಕ್ಷ.
ಅಂದ್ರೆ ಮಾಂಗಲ್ಯ ಭಾಗ್ಯನೂ ನಡೆದ್ಬಿಟ್ಟದೆ ಈ KPSC. ಓಕೆ ಮನೆ ಈ ಮುಖ್ಯಮಂತ್ರಿ ಪರಿಸ್ಥಿತಿಯೊಳಗ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ನಾ ಕೈ ಮುಗಿದು ಕೇಳ್ಕೊತೀನಿ ಆ ವಿದ್ಯಾರ್ಥಿಗಳ ಪರವಾಗಿ ಪುನರ್ ಪರೀಕ್ಷೆ ಮಾಡಿದ ಮೇಲೆ ಒಂದು ಫೈನಲ್ ಮಾಡಿ ಗೋವಿಂದಗೌಡ ತಾವೇ ಆಯ್ತು. ಮುಖ್ಯಮಂತ್ರಿದ ಗೋವಿಂದಗೌಡರು ಇವತ್ತು ಶಿಕ್ಷಕರ ಅಪಾಯಿಂಟ್ಮೆಂಟ್ ಯಾವ್ದಾರು ಒಂದರ ಆರೋಪ ಬರ್ತಾವ್ರೆ. ಇಲ್ಲಿವರೆಗೆ ನಾನು 94 ನಾನು ML ಇದ್ದೆ. 1 ಲಕ್ಷ ಜನ ನಿಮ್ಮ ಸರ್ಕಾರ ಉಪಮುಖ್ಯಮಂತ್ರಿ ಇದ್ದ ಸಿದ್ದರಾಮಯ್ಯನವರು ಒಂದು ಗೋವಿಂದಗೌಡರು ಮಾಡದಂತ ಇವತ್ತು ಫೋಟೋ ಹಾಕ್ತಾರೆ. ಆದರೆ ಒಬ್ಬ ವಿದ್ಯಾರ್ಥಿ ಒಬ್ಬ KPSC ಮೆಂಬರ್ ಮನೆಗೆ ಹೋದಾಗ ಅವ್ರ ಮನೆಯಾಗ ಫೋಟೋ ಯಾರು ಇದ್ದು ಗೊತ್ತೇನೆ ಅಧ್ಯಕ್ಷರ? ಅಂಬೇಡ್ಕರ್ ಅವ್ರ ಫೋಟೋ ಇರಲಿಲ್ಲ, ಮಹಾತ್ಮ ಗಾಂಧಿ ಇದಿರಲಿಲ್ಲ. ಯಾರ್ದಿತ್ತಂದ್ರೆ ಅವತ್ತು ಯಾವ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ಮಾಡಿದ್ದಲ್ಲ ಅವರು ಅವ್ರ ಮಗನ ಫೋಟೋ ಅವ್ರ ಮನ್ಯಾಗ. ಏನ್ರಿ ಇವ್ರ ಫೋಟೋ ಹಾಕಿರಲಿಲ್ಲ ಅಂದ್ರೆ ಅದಕ್ಕೆ ಆ KPSC ಮೆಂಬರ್ ಹೇಳ್ತಂತ ಇವ್ರ ಪುಣ್ಯದಿಂದ ಸಾಕಷ್ಟು ಅನುಕೂಲ ಆಗಿದೆ ನನಗೆ, ಅದಕ್ಕೆ ಇಬ್ಬರೇ ನನಗೆ ಅನ್ನದಾತರ ಹೇಳ್ತಾರೆ. ಓಕೆ ಅಂದ್ರೆ ಈ KPSC ಮೆಂಬರ್ಸ್ ಈಗ ಆಯ್ತು, ಇದಕ್ಕೆ ಸಂಕ್ಷಿಪ್ತವಾಗಿ ಕ್ಲಾರಿಫಿಕೇಶನ್ ಚರ್ಚೆ ಮಾಡೋದಿಲ್ಲ. ಅವ್ರ ಮುಖ್ಯಮಂತ್ರಿಗಳು ಮಾಡಬೇಕು ಸಂಪೂರ್ಣವಾಗಿ Okay. ಈ ಏನು ಮರುಪರೀಕ್ಷೆ ಮಾಡಿ ಎಲ್ಲಾ ಕೃಷ್ಣಪ್ಪ ಅವರೇ, ಎಲ್ಲಾ ಪಾಯಿಂಟ್ ಇದ್ರೆ ಮಾತ್ರ